ಮೂಲೆ ಮೂಲೆಯಿಂದ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ. ನಾನು ವಕೀಲರಿಗಾಗಿ ಸೇವೆ ಮಾಡಿದ್ದು ಅವ್ರಿಗೆಲ್ಲ ಕಲ್ಪನೆ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಈಗಿನ ಸರ್ಕಾರದ ಕಾನೂನು ಮಂತ್ರಿಗಳಾದ ಎಸ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಗೆ ನಾನು ವಕೀಲರ ಭವನವನ್ನು ಅಂದರೆ ವಕೀಲ ಚೇಂಬರ್ಗಳನ್ನು ಕಟ್ಟಿಸಿಕೊಟ್ಟಿದ್ದೇನೆ. ಅದೊಂದಲ್ಲದೆ ಇಡೀ ರಾಜ್ಯದಲ್ಲಿ ಎಲ್ಲ ಗಿಡ ಮರಗಳನ್ನು ಎಳೆಸುವಂಥ ಕಾರ್ಯಕ್ರಮ ಮಾಡಿದ್ದೇನೆ. ನಾನು ಬಸವಾದಿ ಶರಣರ ಪ್ರವಕಾರ. ನನ್ನ ಮನೆಯ ಹೆಸರು ಬಸವಣ್ಣ ಜನ್ಮಸ್ಥಳವಾದಂಥ ಭಾಗ್ಯವಾಡಿ. ನನ್ನ ಸರ್ನೇಮ್ ಮನೆಯ ಹೆಸರು ನನ್ನ ತಂದೆ ಹೆಸರು ಬಸವಣ್ಣಪ್ಪ, ನನ್ನ ಹೆಸರು ಚನ್ನಬಸಪ್ಪ. ಬಸವಾದಿ ಶರಣರ ಪ್ರಕಾರ ನಾನು ಈ ಬೆಳ್ಕೊಂಡು ಬಂದಿದ್ದೀನಿ. ಇವ ನಮ್ಮವ ಬೇರೆ ಯಾರನ್ನು ಹೇಳೋದಿಲ್ಲ. ಇವನು ಯಾರು ಅನ್ನಲ್ಲ. ಇವ ನಮ್ಮವ ಅನ್ನೋದು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ನಾನು ಎಲ್ಲರನ್ನು ಆತ್ಮೀಯವಾಗಿ ಬೆಳೆಸ್ಕೊಂಡು ಬಂದಿದ್ದೀನಿ. ಅದರಂತೆ ಜನಸೇವೆ ಮಾಡ್ತಾ ಬಂದಿದ್ದೀನಿ. ಈ ದಿನ ನನಗೆ ಭಾಳ ಬೆಂಬಲ ಸಿಗ್ತಾ ಇದೆ. ನಾನು ಎಲ್ಲರಿಗೂ ಅದು ಇದು ಕೊಡದೆ ಬರೀ ನಾನು ನಿಮಗೆ ಒಂದು ಗುಲಾಬಿ ಹೂವು ಕೊಟ್ಟು ನನಗೆ ಅತ್ಯಂತ ಆತ್ಮೀಯವಾಗಿ ಕೈ ಮುಗಿದು ಕೇಳ್ತಾ ಇದ್ದೀನಿ. ಎಲ್ಲರೂ ಏನು ಗುಲಾಬಿ ಹೂವು ಕೊಡ್ತಾ ಇದ್ದಾರೆ ಸರ್, ನಿಮಗೆ ಗೌರವ ಕೊಟ್ಟು ನಾನು ಮತ ಕೇಳ್ತಾ ಇದ್ದೀನಿ. ನನಗೆ ಪ್ರಾಮಾಣಿಕವಾಗಿ ಕೊಡುವಂಥ ಮತವನ್ನು ಕೊಡಿ. ನಾನು ಬೆಳಗಾವಿಯಲ್ಲಿ ಇದ್ದಾಗ ನಾನು ವಕೀಲ ಸಂಘದ ನನ್ನ ಅಲ್ಲಿ ಅಧ್ಯಕ್ಷತೆ ಒಳಗೆ ನಾನು ಬೆಳಗಾವಿ ಬಾರಿಗೆ ಅಡ್ವೊಕೇಟ್ ಚೇಂಬರ್ಸ್ ಕಟ್ಟಿಸಿಕೊಟ್ಟಿದ್ದೀನಿ. ಅದರಂತೆ ಇನ್ನೂ ಪ್ರತಿ ಜಿಲ್ಲೆಗೂ ಕಟ್ಟಿಸಿಕೊಟ್ಟಿದ್ದೀನಿ. ಈಗ ನನ್ನ ಕನಸು ಬರೋ ದಿನ ಪ್ರತಿ ತಾಲೂಕಿನಲ್ಲಿ ನಾನು ಅಡ್ವೊಕೇಟ್ ಚೇಂಬರ್ ಕಟ್ಟಬೇಕು, ಆ ವಕೀಲರಿಗಾಗಿ ಒಳ್ಳೆಯ ಸೇವೆ ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಭಾವನವನ್ನು ಇಟ್ಕೊಂಡಿದ್ದೀನಿ. ಆದ ಕಾರಣ ನಾನು ಇನ್ನೂ ಹೆಚ್ಚಿನಾಗಿ ಸೇವೆ ಮಾಡುವಂಥ ಕಲ್ಪನೆಗೆ ಇಟ್ಟಿದ್ದೀನಿ. ವಕೀಲರ ಹಿತಕ್ಕಾಗಿ, ವಕೀಲರ ಗೌರವಕ್ಕಾಗಿ ಮತ್ತು ವಕೀಲರ ಪ್ರೊಟೆಕ್ಷನ್ಗಾಗಿ ಹೋರಾಡಿದ್ದೀನಿ. ಅದನ್ನು ಅಮಲದಲ್ಲಿ ತಂದಿದ್ದೀನಿ. ನನ್ನಂಥವ್ರಿಗೆ ನೀವು ಓಟು ಕೊಟ್ಟು ಆರಿಸಿದ್ದಾದರೆ ನನಗೆ ನಿಮ್ಮ ಋಣವನ್ನು ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನನಗೆ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ. ನನ್ನನ್ನು ಗೆಲ್ಲಿಸಿ. ಅಷ್ಟೇ ಅಲ್ಲದೆ ನನ್ನ ವಿಚಾರವನ್ನು ಇನ್ನೊಬ್ಬರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ವಾಟ್ಸಪ್ ಮೂಲಕ ಮಾಡಿ ಯಾಕಂದರೆ ವಕೀಲರು ತೀರಿ ಹೋದ್ಮೇಲೆ ಅವರು ಹೆಂಡರು ಬಂದು ಇಲ್ಲಿ ಆಫೀಸ್ ಮುಂದೆ ನಿಂದಿರ್ತಾರೆ, ನಮ್ಗೆ ದುಡ್ಡು ಕೊಡಿ, ನನ್ನ ಗಂಡ ಸತ್ತಾನಂತ. ಆದರೆ ನನ್ನ ಒಂದು ವಿಷನ್ ಇದೆ, ಯಾರು ಅಂಥದ್ದು ಆ ಭಾಳ ಸೂಚನೆ ಇಂಥವ್ರು ತೀರಿ ಹೋಗಿದಾರಂದರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ರೊಕ್ಕ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ನಾನು ಬಂದ ಮೇಲೆ ವಕೀಲರಿಗೆ ಏನೋ ಆದರೆ ಅವ್ರ ಪರವಾಗಿ ನಾನು ನಿಂದಿರ್ತೀನಿ, ಅವ್ರ ಸೇವೆ ಮಾಡಲಿಕ್ಕೆ ನಿಂದಿರ್ತೀನಿ. ವಕೀಲ ಸೇವೆಯೇ ನನ್ನ ಸೇವೆ. ನಾನು ಹೇಗೆ ಸರ್ಕಾರದ ಸೇವೆ ಹೇಳ್ತಾರಲ್ಲ ಕಾಯಕವೇ ಕೈಲಾಸ, ಹಾಗೆ ನನ್ನ ಜೀವನ ಒಂದು ವಕೀಲರಿಗಾಗಿ ಕಾಯಕವ ಕೈಲಾಸ ಮಾಡುವಂಥ ಕನಸನ್ನು ಹೊತ್ತಿದ್ದೀನಿ. ಆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕನ್ನುವಂಥ ಕನಸನ್ನು ಹೊಂದಿದ್ದೀನಿ. ಆ ಕಾರಣ ದಯವಿಟ್ಟು ಈ ಬರುವ ದಿನಗಳಲ್ಲಿ ಹೆಚ್ಚಿನ ಮತದಲ್ಲಿ ಹಾಕಿ ನನ್ನನ್ನು ಮತದಿಂದ ಮೊದಲ ಪ್ರಾಶಸ್ತ್ಯ ಮತವನ್ನು ಕೊಡಬೇಕು. ಪ್ರತಿ ಮೂಲೆಯಿಂದ ನನಗೆ ಜನ ಒಕ್ಕರದಿಂದ ಗುರುತಿಸುತ್ತಿದ್ದಾರೆ. ಬಸವಣ್ಣ ಬಾಗೇವಾಡಿ ಹುಟ್ಟಿದಂಥ ಬಸವಣ್ಣ ಹುಟ್ಟಿದ ಬಂದಿದೆಯಪ್ಪ, ಅಷ್ಟು ದೂರದಿಂದ ಬಂದಿದೆಯಾ, ನಿನಗೆ ಓಟ್ ಹಾಕ್ತೀವಿ. ಮತ್ತು ಭಾಳ ಜನ ಉತ್ತರ ಕರ್ನಾಟಕದವರು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಿಮ್ಮದು ಕ್ರಮ ಸಂಖ್ಯೆ ಹೇಳ್ಬಿಡಿ. ನನಗೆ ನಿನ್ನೆ ಎಲೆಕ್ಷನ್ ಫಾರ್ಮ್ ತುಂಬಿದ್ದೇನೆ. 18ನೇ ತಾರೀಕಿಗೆ ಕ್ರಮ ಸಂಖ್ಯೆ ಬರ್ತದೆ. ದಯವಿಟ್ಟು ಅವಾಗ ಇನ್ನೊಮ್ಮೆ ಇದೇ ನಮ್ಮ ಚಲನದಿಂದ ನಾನು ಇನ್ನೊಮ್ಮೆ ಬೈಟ್ ಕೊಡ್ತೀನಿ. ನನಗೆ ಕೊಟ್ಟಂಥ ಪ್ರೆಸ್ದವರಾಗಲಿ, ಆಮೇಲೆ PNR ಇವರು ಮಾಡಿದ್ದು ಆಗಲಿ, DGR ಆಗಲಿ, ಮೀಡಿಯಾದವರಾಗಲಿ ನನ್ನಂಥವ್ರಿಗೆ ಸಹಕಾರ ಕೊಡಬೇಕು. ನಂದು ಏನಿದೆ ಅಂತಂದರೆ ಹಣ ಕೊಡಲ್ಲ, ಸರೆ ಕೊಡಲ್ಲ, ಕೋಳಿ ಕೊಡಲ್ಲ, ಯಾವುದೋ ಆಸೆ ತೋರಿಸಿದೆ. ನಾನು ನಿಮ್ಮ ಸೇವೆಗಾಗಿ ನಿಂತು ಒಂದು ಗುಲಾಬಿ ಹೂ ಕೊಟ್ಟು ನಿಮ್ಮನ್ನು ವೆಲ್ಕಮ್ ಮಾಡಿದ್ದೀನಿ. ದಯವಿಟ್ಟು ಗುಲಾಬಿ ಹೂ ಸ್ವೀಕಾರ ಮಾಡಿ ನನಗೆ ಹೆಚ್ಚಿನ ಮತದಲ್ಲಿ ಪ್ರಥಮ ಪ್ರಾಶಸ್ತ್ಯ 1 ನಂಬರು 1 ಅನ್ನು ನನ್ನ ಹೆಸರಿನ ಮುಂದೆ 1 ಅಂತ ಮಾಡಿ ನನ್ನ ಜಯಶೀಲನ್ನು ಮಾಡಬೇಕಾಗಿ ನಾನು ವಿನಂತಿಸಿದ್ದೇನೆ. ಇಡೀ ಕರ್ನಾಟಕ ರಾಜ್ಯದ ನಮ್ಮ ಸಾಹಿತ್ಯ ಜಿಲ್ಲಾ ಅಧ್ಯಕ್ಷರಾದಂಥ ಅವರ ಗೌರವ ವ್ಯಾಪಾರಿಗೆ ಡಾಕ್ಟರ್ ಲಿಂಗರಾಜ್ ಬಂದಿದ್ದಾರೆ. ಅವರಿಗೂ ನಾನು ಸ್ವಾಗತ ಮಾಡ್ತಾ ಇಡೀ ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳು ನನ್ನ ಒಕ್ಕೂರದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ, ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದೇ ನನಗೆ ಆನಂದ. ಈ ಆನಂದ ಇನ್ನೂ ಹೆಚ್ಚು ಒಮ್ಮೆ ನನ್ನ ಆಶೀರ್ವಾದ ಮಾಡಿ ಮತ್ತು ಹೆಚ್ಚು ನಾನು ನಿಮ್ಮ ಸೇವೆ ಮಾಡಲಿಕ್ಕೆ ಇನ್ನೂ ಶಕ್ತಿ ಕೊಟ್ಟು ಬಂದಂಗೆ ಆಗಿದೆ.